tomorrow. It's not Fifi Island. It's PP Island. Karon marketplace. Karon Night market. Okay. call it Karon Beach. ಸೊ ಮಾರ್ನಿಂಗ್ ಎಲ್ಲ ನಾವು ಕೆಫೆಗೆ ಆಯಿತು. ಸೊ ಅದಾದಮೇಲೆ ಬೀಚ್ಗೆ ಹೋಗಿದ್ವಿ. ಕರೋನ್ ಬೀಚ್. ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಬೀಚ್ ಆ್ಯಂಡ್ ಸೇಫ್ ಬೀಚ್. ಆಟ ಆಡಬೇಕು ಅಂದರೆ ಬೀಚಲ್ಲಿ ಏನೋ ದೆನ್ ಯು ಕ್ಯಾನ್ ಗೋ ಟು ಕರೋನ್ ಬೀಚ್. ನಾವ್ ವಿ ಆರ್ ಗೋಯಿಂಗ್ ಟು ಕರೋನ್ ಮಾರ್ಕೆಟ್, ದಿಸ್ ನೈಟ್ ಮಾರ್ಕೆಟ್, ಆರ್ ಇಸ್ ಇಟ್ ನೈಟ್ ಮಾರ್ಕೆಟ್ ಆರ್ There is a night market. and beach side there's a stalls also. So let's go and explore it. I will show you like what and all we have there and what we'll purchase. Yeah. Okay. Hema has been calling it Karona Beach for last 1 week. It's Karon Beach. I mean, we can't pronounce it. Yeah. It was named And it's not after and it's not Phuket also, it's Phuket. And one more Yeah. and one more where we're going tomorrow. It's not Fifi Island, it's PP Island. It's too much. Here basically H is not pronounced. Pronounce, like the way we yeah, pronounce. correct. It is silent for them. Yes, and yeah, once we come down here only we'll come to know what exactly how to pronounce it. That's fine, that's okay, that's totally fine. Yep. And we'll go there and I want to explore that. I want to show you guys what and all we'll get in Karon market. Until then, keep watching Vibe with Hema. I'm already vibing. Ta-ta! This beautiful stall, like very cute things. This bracelets, anklets. So cute. Это можно придумать? Здесь акад кляли. Вот и к чемодан же надо выносить. I find it cute. Oh, look at this. So pretty. I want to take something for my colleagues. Yeah, right? But for the neck. Okay. ಇದು ನಾರ್ಮಲ್ ಮಾರ್ಕೆಟ್ ಲೈಕ್ ಹಾವ್ ಲೈಕ್ ಯು ವಿಲ್ ಗೆಟ್ ಇನ್ ಗೋವಾದಲ್ಲೆಲ್ಲ ಸಿಗುತ್ತಲ್ಲ. ಸೊ ಅದೇ ಥರ ಫ್ಲೀ ಮಾರ್ಕೆಟ್ಸ್ ಇದೆ. ಮೋಸ್ಟ್ಲಿ ಯು ವಿಲ್ ಗೆಟ್ ಫುಡ್ ಸ್ಟ್ರೀಟ್, ಲೈಕ್ ಸ್ಟ್ರೀಟ್ ಫುಡ್ ಜಾಸ್ತಿ ಸಿಗುತ್ತೆ ನಿಮಗಲ್ಲಿ. ಸೊ ನಾವಲ್ಲಿ ಒಂದು ಸ್ಮಾಲ್ ಲೈಕ್ ಆ್ಯಂಕ್ಲೆಟ್ಸ್ ಆ ಥರದ್ದೆಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತೇನು ಸಿಗುತ್ತೆ ಅಂತ ನೋಡ್ಕೊಂಡು ಹೊರಟ್ವಿ. ಆ್ಯಂಡ್ ಕ್ಲೋತಿಂಗ್ ಎಲ್ಲ ಏನಷ್ಟು ಓಕೆ ನಾರ್ಮಲ್ ಟೈಪ್, ಅಷ್ಟು ಎಷ್ಟು ಚೆನ್ನಾಗಿರಲಿಲ್ಲ. ಬಿಕಾಸ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬ್ಯಾಂಕಾಕಲ್ಲೇ ಪರ್ಚೇಸ್ ಮಾಡೋದ್ರಿಂದ. ಸೊ ಅಲ್ಲಿ ಲೈಕ್ ಅಲ್ಲೂ ನೀವು ಬ್ಯಾಂಕಾಕಿಂದನೇ ಎಲ್ಲ ತರಿಸಿರ್ತಾರೆ ಮೋಸ್ಟ್ಲಿ. ಸೊ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾವು ಫುಡ್ ಏನಾದರೂ ಸಿಗುತ್ತಾ, ಬಿಕಾಸ್ ಡಿನ್ನರ್ ಅಲ್ಲೇ ಮಾಡಬೇಕು ಅಂತ ಇತ್ತು. ದಿಸ್ ಆಲ್ ಲೈಕ್ ವಾಟ್ ದೇ ಹ್ಯಾವ್ ರಿಟನ್ 80 ಬಾತ್ ಅಂದರೆ 240 ರುಪೀಸ್ ಆ ಥರ ಇದೆ. ಆಲ್ಮೋಸ್ಟ್ 1 ಡೇಗೆ ನಿಮಗೆ 1000 ರುಪೀಸ್ ಆದರೂ ಬೇಕಾಗುತ್ತೆ. ಫುಲ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಆ್ಯಂಡ್ ಲಂಚ್ ಅಂತ ಆ ಥರ ಇದೆ. ಸೊ ಆಲ್ ಫ್ರೈಡ್ ಆ್ಯಂಡ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕಾದ್ರೆ ಯೂಶ್ವಲಿ ಕಂಪೇರ್ ಟು ಲೈಕ್ ಸ್ಮಾಲ್ ಹೋಟೆಲ್ಸ್ಗಿಂತ ಸ್ಟ್ರೀಟ್ ಫುಡ್ ಇಟ್ಸ್ ಬೆಟರ್. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಸ್ಮಾಲ್ ಹೋಟೆಲ್ಸ್ ಲೈಕ್ ಲೋಕಲ್ ಹೋಟೆಲ್ಸ್ ಅಂತ ಹೋಗಿ ನಾವು ತಿಂದು ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಸ್ಟ್ರೀಟ್ ಫುಡ್ ಆಗಲಿ ಅಥವಾ ಮಾರ್ಕೆಟ್ ಪ್ಲೇಸಲ್ಲಿ ಅವತ್ತಿನ ದಿನವೇ ಮಾಡಿ ಅವತ್ತಿನ ದಿನ ಎಲ್ಲ ಖಾಲಿ ಮಾಡ್ತಾರೆ. ಸೊ ನೆಕ್ಸ್ಟ್ ಡೇ ಅದನ್ನು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಆ ಮಾರ್ಕೆಟ್ ಪ್ಲೇಸಲ್ಲಿ ಹೈಜೀನ್ ಇರೋ ಕಡೆ ತಿಂದರೆ ಬೆಸ್ಟ್.
ಇದು ಟಾಮ್ಯಾಮ್ ಸೂಪ್ ಅಂತ ಅಂದರೆ ಲೋಕಲ್ ಫುಡ್ ಡ್ರಿಂಕ್ಸ್ನ ಟ್ರೈ ಮಾಡಿದ್ವಿ. ಚಾಂಗ್ ಅಂತ ಇಟ್ಸ್ ಲೈಕ್ ಅ ಲೋಕಲ್ ಬಿಯರ್ ಥರ. ಸೊ ಅದನ್ನು ಟ್ರೈ ಮಾಡಿ ಅಲ್ಲೇ ಡಿನ್ನರ್ ಮಾಡಿ ಆ ಡೇನ ಕಂಪ್ಲೀಟ್ ಮಾಡಿದ್ವಿ. ಸೊ ಬೆಳಗ್ಗೆನೇ ನಮಗೆ ಐಲ್ಯಾಂಡ್ ಹೋಗೋದಿತ್ತು, ಐಲ್ಯಾಂಡ್ ಟೂರ್ ಇತ್ತು, ಒಂದು 7 ಐಲ್ಯಾಂಡ್ನ ಟೂರ್ ಇತ್ತು. ಮಯಾ ಬೇ ಬೀಚ್, ಪಿ ಐಲ್ಯಾಂಡ್, ಆ ಥರದ್ದು ಒಂದು 7 ಐಲ್ಯಾಂಡ್ನ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ನಾವು ಬೆಳಗ್ಗೆನೇ ಬೇಗ ಎದ್ದು ಅಲ್ಲಿ ಪೋರ್ಟ್ಗೆ ಹೋದ್ವಿ. ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂದರೆ ನಾವು ಸ್ಪೀಡ್ ಬೋಟ್ನ ಚೂಸ್ ಮಾಡಿದ್ದು. ಸೊ ಮೋಸ್ಟ್ ಆಫ್ ದೆಮ್ ಹೂ ಎವರ್ ಹ್ಯಾವಿಂಗ್ ಲೈಕ್ ಮೋಷನ್ ಸಿಕ್ನೆಸ್ ಅಥವಾ ಸಿಕ್ ಇರೋರು ಸ್ಪೀಡ್ ಬೋಟ್ನ ಪ್ರಿಫರೇ ಮಾಡಬೇಡಿ. ಆ್ಯಂಡ್ ಯು ಹ್ಯಾವ್ ಬಿಗ್ ಬೋಟ್ಸ್ ಇರುತ್ತೆ ಅಥವಾ ಲಾಂಗ್ ಟೇಲ್ ಬೋಟ್ಸ್ ಇರುತ್ತೆ, ಅದನ್ನು ಪ್ರಿಫರ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಮಗೆ ಅದು ಐಡಿಯಾ ಇರಲಿಲ್ಲ, ಸೊ ಸ್ಪೀಡ್ ಬೋಟ್ನ ಪ್ರಿಫರ್ ಮಾಡಿದ್ವಿ. ಇಟ್ ಈಸ್ ಲೈಕ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ನನಗಂತೂ ಆ ಫೀಲಿಂಗೇ ಇಷ್ಟ ಆಗಲಿಲ್ಲ. ಬಿಕಾಸ್ ಸಫೊಕೇಷನ್ ಜಾಸ್ತಿ ಇರುತ್ತೆ ಆ ಸ್ಪೀಡ್ ಬೋಟಲ್ಲಿ ಆ್ಯಂಡ್ ತುಂಬ ಬೌನ್ಸ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರನ್ನ ಹೋಗೋರಿದ್ರೆ ಲಾಂಗ್ ಬೋಟ್ ಅಥವಾ ಬಿಗ್ ಬೋಟ್ಸ್ನ ಟ್ರೈ ಮಾಡ್ಬೋದು. ಸೊ ಬಟ್ ಬೀಚಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದೊಂದು ಬೀಚು ಮಯಾ ಬೇ ಬೀಚ್ ಅಂತ, ಯೂಶ್ವಲಿ ಇದು ಫೇಮಸ್ ಬೀಚ್ ಅಲ್ಲಿ ಐಲ್ಯಾಂಡ್ ಅದು. ಆ್ಯಂಡ್ ಈ ಐಲ್ಯಾಂಡ್ ತುಂಬಾ ಕ್ರೌಡ್ ಇರುತ್ತೆ ಆ್ಯಂಡ್ ತುಂಬ ಸ್ಮಾಲ್ ಇರುತ್ತೆ. ಅಂದರೆ ಲಾಂಗ್ ಕೋಸ್ಟಲ್ ಏರಿಯಾ ಇಲ್ಲ ನಿಮಗೆ. ಆ ಬೇ ಲೈನ್ ಏನು ಬಂದು ತುಂಬ ದೊಡ್ಡದಿರಲ್ಲ. ಲೈಕ್ ಗೋವಾ ಎಲ್ಲಾದರೂ ಹೋಗಿದರೆ ಬಟರ್ಫ್ಲೈ ಬೀಚಸ್ ಇರುತ್ತಲ್ಲ, ಅದೇ ಥರನೇ ಇದೆ. ಕ್ಲಿಫ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲೊಂದು ನಿಮ್ಗೊಂದು 15 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಸೊ ಯಾರೆಲ್ಲ ಹೋಗ್ತೀರಾ ಐಲ್ಯಾಂಡ್ಗೆ, ಟೂರ್ನ ಪ್ರಿಫರ್ ಮಾಡಬೇಡಿ. ಲೈಕ್ ಸಪ್ರೇಟ್ ಒಂದು ಪಿ ಐಲ್ಯಾಂಡ್ ಅಲ್ಲೇ ಯಾವುದೋ ರೆಸಾರ್ಟಲ್ಲಿ ಉಳ್ಕೊಂಡು ಒಂದು 2 ಐಲ್ಯಾಂಡ್ಸ್ನ ಒಂದು ಎಕ್ಸ್ಪ್ಲೋರ್ ಮಾಡಿ ಆ ಥರ ಒಂದು ಡೇನ ಸ್ಪೆಂಡ್ ಮಾಡ್ಬೋದು. ನಾವು 4 ಅಥವಾ 7 ಐಲ್ಯಾಂಡ್ನ ಚೂಸ್ ಮಾಡೋದು ಒಂದೇ ದಿನದಲ್ಲಿ. ಇಟ್ ಈಸ್ ಲೈಕ್ ಎಕ್ಸಾಸ್ಟ್ ಅಂತ ಆಗಿಬಿಡುತ್ತೆ. ಬಿಕಾಸ್ ಓನ್ಲಿ 15 ಮಿನಿಟ್ಸ್ ಅಷ್ಟೇ ನಿಮಗೆ ಟೈಮ್ ಕೊಡ್ತಾರೆ. ನೀವು ಅಷ್ಟರಲ್ಲಿ ಏನೂ ನೋಡೋಕ್ಕಾಗಲ್ಲ. ಸೊ ನೀವು ಹೋಗಬೇಕಾದ್ರೆ ಆದಷ್ಟು ನೀವೊಂದು 2 ಅಥವಾ 4 ಐಲ್ಯಾಂಡ್ನ ಮಾತ್ರ ಚೂಸ್ ಮಾಡಿ. ಬಟ್ ನಾವು ಅಲ್ಲಿ ಹೋಗಿ ಒಂದು 4-5 ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ. ಬಟ್ ಅದು ವೆರಿ ಸ್ಮಾಲ್ ಅನ್ನಿಸ್ತು. ನೆಕ್ಸ್ಟ್ ಡೇ ನಾವು ಕ್ರಾಬಿಗೆ ಹೋಗಬೇಕಾಗಿತ್ತು. ಸೊ ಈವ್ನಿಂಗು ನಾವು ಈ ಟೂರೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಫೆರಿಲಿ ಕ್ರಾಬಿಗೆ ಟ್ರಾವೆಲ್ ಮಾಡಿದ್ವಿ. ಅದಂತೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ಕ್ರಾಬಿಲಿ ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿ. ಅದೊಂದು ಲೈಕ್ 3 to 4 ಸ್ಟಾರ್ ರೆಸಾರ್ಟ್ ಅದು. ನಮಗೆ ಆ ಟೈಮಲ್ಲಿ ಸ್ವಲ್ಪ ಚೀಪಾಗಿ ಸಿಕ್ಕಿದೆ. ಅದರ್ವೈಸ್ ಇಟ್ ವಿಲ್ ಬಿ ಲಿಟ್ಲ್ ಎಕ್ಸ್ಪೆನ್ಸಿವ್. ನಾನು ಅದರ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇಟ್ಸ್ ಲೈಕ್ ನಾರ್ಮಲ್ ಲೈಕ್ ಬ್ಯೂಟಿಫುಲ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಆಲ್ಸೋ ಅವೈಲಬಲ್. ಬಟ್ ನಾವು ಅಲ್ಲಿಂದ ಮುಂದೆ ಒಂದು ಕೆಫೆ ಇತ್ತು, ಅಲ್ಲೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾವು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಿರಲಿಲ್ಲ ಇಲ್ಲಿ. ಬಿಕಾಸ್ ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅದರ್ ಫುಡ್, ಬೇರೆ ಯಾವ ಥರದ ಫುಡ್ ಸಿಗುತ್ತೆ ಅಂತ. ಅಲ್ಲಿಂದ ನಾವು ಚೆಕ್-ಇನ್ ಆಗಿ ಕೆಫೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆ ಆ್ಯಕ್ಟಿವಿಟೀಸ್ ನೋಡೋದಕ್ಕೆ ರೆಡಿ ಆದ್ವಿ. ಆ್ಯಂಡ್ ನಮಗೆ ಕಾಟೇಜಸ್ ಥರ ಕೊಟ್ಟಿರ್ತಾರೆ ನೋಡಿ. ಇದೇ ಒಂದು ರೆಸಾರ್ಟ್ ಅದು. ರಿಲ್ಯಾಕ್ಸ್ ಮಾಡ್ಕೊಳೋಕ್ಕೆ ತುಂಬ ಕ್ರೌಡೆಡ್ ಇರಲಿಲ್ಲ, ವೆರಿ ಫ್ಯೂ ಪೀಪಲ್. ಆ್ಯಂಡ್ ರೆಸ್ಟ್ ಮಾಡೋದಕ್ಕೆ ಆ್ಯಂಡ್ ಓಕೆ ಲೈಕ್ ನಾರ್ಮಲ್ ಒಂದು 4 ಸ್ಟಾರ್ 3 ಸ್ಟಾರ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.